ನೋಡ್ಬೋದು ನಿಮಗೆ ಮಾರ್ನಿಂಗೆ ತಾನೇ ಹೇಳಿದೆ ನಾನು ಏನಂತಂದರೆ ಆಲ್ರೆಡಿ ರೋಸ್ಟರ್ ಬಂದು ಇನ್ನೇನು ಬಹುತೇಕ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಫುಲ್ಫಿಲ್ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದೀನಿ ನಿಮಗೆ. ಫುಲ್ಫಿಲ್ ಅಂದರೆ ಫೈನಲೈಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಎಸ್, ಅದೇ ರೀತಿಯಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಇವಾಗ ಪ್ರಕಟಗೊಂಡಿರುವಂಥ ಮಾಹಿತಿ ಏನಪ್ಪ ಅಂತಂದರೆ ಇವಾಗ ನೋಡ್ಬೋದು ರೋಸ್ಟರ್ ಫೈನಲ್ ಆಗಿ 15% 15ಕ್ಕೆ ಸೀಮಿತ ಮಾಡಿದ್ದಾರೆ SC STಗೆ. ನೋಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇವಾಗ ನೋಟಿಫಿಕೇಷನ್ ಮಾಡಲಿಕ್ಕೆ. ಇದು ಏನು 400 ಬಿಂದು ರೋಸ್ಟರ್ ಇರುತ್ತಲ್ಲ ಅದು ಸದ್ಯಕ್ಕೆ ಫೈನಲ್ ಆಗಿದೆ. ಇನ್ನು ಯಾವುದ್ರ ಮೇಲೆ ನೇಮಕ ಮಾಡ್ಕೋತಾರಪ್ಪ ಅಂತ ಕೇಳಿದಾಗ 50% ಮೇಲೆ ನೇಮಕ ಮಾಡ್ಕೊತಾರೆ. ಮುಂಚೆ ಏನಿತ್ತು 56% ಇತ್ತು, ಇವಾಗ 50%ನ ನೇಮಕ ಮಾಡ್ಕೋತಾರೆ. ಇನ್ನು ಉಳಿದ 6%ನ ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ ಖಾಲಿ ಇಡ್ತಾರೆ. ಓಕೆ, ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ ಇಡ್ತಾರೆ. ಇನ್ನು 50%ಅಲ್ಲಿ 50%ಅಲ್ಲಿ ABC ಅಂತ ಮಾಡ್ತಾರೆ. ಆಲ್ರೆಡಿ ಹೇಳಿದ್ದೀನಿ ನಿಮಗೆ ABC ಎಷ್ಟು ಪರ್ಸೆಂಟ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಓಕೆ, ಅಂದರೆ PC ನೋಟಿಫಿಕೇಷನ್ ಯಾವಾಗ ಆಗ್ತದೆ, ಆಮೇಲೆ VAO ಯಾವಾಗ ಆಗ್ತದೆ, ಆಮೇಲೆ ಟೀಚರ್ಸ್ ಹುದ್ದೆ ಯಾವಾಗ ಆಗ್ತದೆ, ಆಮೇಲೆ ಲೆಕ್ಚರ್ಸ್ ಹುದ್ದೆ ಯಾವಾಗ ನೋಟಿಫಿಕೇಷನ್ ಆಗ್ತದೆ. ಲೆಕ್ಚರ್ಸ್ದು 200 ಪೋಸ್ಟ್ ಇದೆ, 2000 ಪೋಸ್ಟ್ ಇದೆ, ಅದು ಕೂಡ ಆಗಬೇಕು. ನೆಕ್ಸ್ಟ್ ಲ್ಯಾಂಡ್ ಸರ್ವೇಯರ್ ಅದು ಕೂಡ ರದ್ದಾಗಿದೆ, ಅದನ್ನ ರೀನೋಟಿಫಿಕೇಷನ್ ಮಾಡಬೇಕು, ಅದು ಕೂಡ ಆಗ್ತದೆ. ನಿಮಗೆ ಇವೆಲ್ಲ ಆದರೆ ನಿಮಗೆ ತುಂಬ ಟೈಮ್ ಸಿಗೋದಿಲ್ಲ ಗೈಸ್. ಓಕೆ, ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಕಷ್ಟಪಟ್ಟು ಓದ್ತಿದ್ದೀರಾ ಸೊ ಕಷ್ಟಪಟ್ಟು ಓದಿ. ನೋಡ್ಬೋದು ನಿಮಗೆ ABC ಐತಲ್ಲ ಇಲ್ಲಿ 5.25, 5.25, 4.5 ABC ಅಂತೇಳಿ ಮಾಡಿರ್ತಾರೆ. ಎಸ್, ನೋಡ್ಬೋದು ಸರ್ಕಾರದ ಆದೇಶ ಆಲ್ರೆಡಿ ಆಗಿದೆ. ನೋಡ್ಬೋದು ನೀವು ಎಷ್ಟು ಪರ್ಸೆಂಟ್ ಅಂತಂದರೆ 6%, 6% ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ ಪರಿಗಣನೆ ಮಾಡ್ತಾರೆ. 24% ಹೆಚ್ಚಿಗೆ ಮಾಡಿರ್ತಾರೆ. ಎಸ್, ನೋಡ್ಬೋದು ಇನ್ನು 56%, ಏನು 56,000 ಹುದ್ದೆಗಳಿರ್ತಾವಲ್ಲ, 56,432 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ತುರ್ತು ಕ್ರಮಗಳನ್ನ ಜಾರಿಗೊಳಿಸಿ ನೇಮಕಾತಿಯನ್ನು ಮಾಡ್ಕೊತಾರೆ. ಎಸ್, ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ಮಾರ್ನಿಂಗ್ನೇ ಹೇಳಿದ್ದೀನಿ ಬಹುತೇಕ ಜಾರಿಯಾಗಿದೆ ಅಂತೇಳಿ. ಎಸ್, ಈ 400 ಬಿಂದು ರೋಸ್ಟರ್ ಹೊರಡಿಸುವುದು ರೆಡಿಯಾಗಿದೆ, ಅದರಲ್ಲಿ ಫೈನಲ್ ಆಗಿದೆ. ಎಸ್, ಗೈಸ್ ನೋಡ್ಬೋದು ನೀವೆಲ್ಲ ಆಲ್ರೆಡಿ ಹೇಳಿದೆ ನಿಮಗೆ. ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ PC ನೋಟಿಫಿಕೇಷನ್ ಇದೆ. ಎಷ್ಟು ಅಂತಂದರೆ 8,000 ಹುದ್ದೆಗಳ ನೋಟಿಫಿಕೇಷನ್ ಇದೆ. ಅದಾದಮೇಲೆ ಲೆಕ್ಚರರ್ ಹುದ್ದೆ, ಟೀಚರ್ಸ್ ಹುದ್ದೆ ಎಲ್ಲ ಖಾಲಿ ಇದ್ದಾವೆ. ಇವು 2000 ಇದ್ದಾವೆ. 2000 ಇನ್ನು VAO ಇದೆ. ಈ VAO ಎಷ್ಟಿದೆ ಅಂತಂದರೆ 500 ಹುದ್ದೆಗಳು. 500 ಹುದ್ದೆಗಳು ಅಂತಂದರೆ ಏನು ಸಾಮಾನ್ಯ ಇಲ್ಲ ಗೈಸ್. 500 ಹುದ್ದೆಗಳನ್ನ ನೀವು ಪಾಸ್ ಆಗಬೇಕು ಅಂತಂದರೆ ತುಂಬ ಸರ್ಕಸ್ ಮಾಡಬೇಕು. ಎಸ್, 500 ಹುದ್ದೆಗಳನ್ನ ಪಾಸ್ ಆಗಬೇಕಂತಂದರೆ ಮೇನ್ ಇಂಪಾರ್ಟೆಂಟ್ ನೀವು ಯಾವುದಕ್ಕೆ ಫೋಕಸ್ ಕೊಡಬೇಕು? ಕರೆಂಟ್ ಅಫೇರ್ಸು, ಆಮೇಲೆ ಮೆಂಟಲ್ ಎಬಿಲಿಟಿನ 12 ಕ್ವಶನು ಬರುವಂಥ ಚಾನ್ಸಸ್ ಇದೆ. ಓಕೆ, 12ರಿಂದ ಮಿನಿಮಮ್ 12. ಓಕೆ, ನೆಕ್ಸ್ಟ್ ಸೈನ್ಸ್, ಆಮೇಲೆ ಹಿಸ್ಟ್ರಿ. ಇವು ಏನು 4 ಸಬ್ಜೆಕ್ಟಿಗೆ ನೀವು ಒತ್ತು ಕೊಟ್ಟರೆ 100% ಪಾಸ್ ಆಗುವಂಥ ಫುಲ್ಲಿ ಪಾಸಿಬಿಲಿಟೀಸ್ ಇದೆ. ಎಸ್, ಹಾಗಿದ್ರೆ ಇವಾಗ ನೋಡೋಣ 500 ಹುದ್ದೆಗಳು ಯಾವಾಗ ನೋಟಿಫಿಕೇಷನ್ ಆಗ್ತಾವೆ ಅಂದರೆ ಇವೆಲ್ಲ ಹುದ್ದೆಗಳು PC, PSI, ಪೊಲೀಸ್, ಆಮೇಲೆ PU ಲೆಕ್ಚರರ್, ಟೀಚರ್ಸ್, VAO ಎಲ್ಲ ಯಾವಾಗ ಆಗ್ತಾವೆ ಅಂತಂದರೆ ನೆಕ್ಸ್ಟ್ ವೀಕಲ್ಲಿ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ ವೀಕು ಯಾಕಂತಂದರೆ ಈಗ ರೀಸನ್ ಹೇಳಲಿಕ್ಕೆ ಗೌರ್ಮೆಂಟ್ ಹತ್ರ ಯಾವುದೇ ರೀಸನ್ ಇಲ್ಲ. ಆಲ್ರೆಡಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಕೂಡ ಎಲ್ಲ ಏನತ್ತು ಜಾರಿಗೆ ಬಂತು. ಈ ರೋಸ್ಟರ್ ಅನ್ನುವಂಥದ್ದು 400 ಬಿಂದು ಇತ್ತಲ್ಲ, ಆ 400 ಬಿಂದುನ ಕಂಪ್ಲೀಟ್ ಮಾಡಿದ್ದಾರೆ. ಎಷ್ಟಂದರೆ ಓನ್ಲಿ 15 ದಿನ ತೆಗೆದುಕೊಂಡು ಕಂಪ್ಲೀಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಹೇಳಿಕೆ ಏನೂ ಇಲ್ಲ, ಆಲ್ರೆಡಿ ಆರ್ಥಿಕ ಅನುಮೋದನೆ ಕೂಡ ಸಿಕ್ಕಿದೆ ಕೆಲವೊಂದಿಷ್ಟು ಹುದ್ದೆಗಳಿಗೆ. PC ಅಂತೂ ಆಲ್ಮೋಸ್ಟ್ PC ಮತ್ತು ವಿಲೇಜ್ ಅಕೌಂಟೆಂಟು ಇವು ತುರ್ತಾಗಿ ಆಗುವಂಥ ಹುದ್ದೆಗಳು ನೋಡಿ. ಯಾಕಂತಂದರೆ ಇವಕ್ಕೆ ಆರ್ಥಿಕ ಅನುಮೋದನೆ ಆಲ್ರೆಡಿ ಸಿಕ್ಕಿದೆ. ಇವು ಸಿಕ್ಕಿದೆ ಅಂತಂದರೆ ನೋಟಿಫಿಕೇಷನ್ ಮಾಡಲೇಬೇಕು. ಯಾಕಂತಂದರೆ ಜೂನ್ ತಿಂಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತು GBA ಎಲೆಕ್ಷನ್ ಇದೆ. ಆಮೇಲೆ ZP ಎಲೆಕ್ಷನ್ ಬರ್ತದೆ ಮುಂದೆ. ಯಾವಾಗಂತಂದರೆ ಅಕ್ಟೋಬರ್ನಲ್ಲಿ ZP ಎಲೆಕ್ಷನ್ ಬರ್ತದೆ. ಸೊ ಹಂಗಾಗಿ ಸ್ವಲ್ಪ ಡಿಲೇನೂ ಮಾಡಬಾರ್ದು.
ಎಸ್ ಗೈಸ್, ನೋಡ್ಬೋದು ಹೇಳಿಕೆ ಏನು ರೀಸನ್ ಅನ್ನುವಂಥದ್ದು ಏನೂ ಇಲ್ಲೇ ಇಲ್ಲ. ಎಸ್ ಇವಾಗ ನೋಟಿಫಿಕೇಷನ್ ಆದರೆ ನೆಕ್ಸ್ಟ್ ವೀಕಲ್ಲೇ ಇರ್ತವೆ, ಆದರೆ ಜಲ್ದಿನೇ ಆಗಬೇಕು. ಬಿಟ್ಟರೆ ಲೇಟ್ ಆದರೆ ಮುಂದೆ ಅಲ್ಲಿ ಕೂಡ ಬೇರೆ ಬೇರೆ ಎಲೆಕ್ಷನ್ಗಳು ಬರ್ತವೆ. GB ಎಲೆಕ್ಷನ್ ಆದಮೇಲೆ ಮತ್ತೆ ಅದು 1 ತಿಂಗಳು ಟೈಮ್ ತೊಗೊಳ್ತದೆ. ಆಮೇಲೆ 1 ತಿಂಗಳಾದಮೇಲೆ ಮತ್ತು ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ತದೆ. ಕೋಡ್ ಆಫ್ ಕಂಡಕ್ಟ್ ಜಾರಿ ಇರ್ತಪ್ಪ ಅಂತಂದರೆ ಯಾವುದೇ ನೋಟಿಫಿಕೇಷನ್ ಆಗೋಲ್ಲ. ಹಾಗಾಗಿ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ನಿಮಗೆ ಏನು ಸಿಗ್ತದೆ ಅಂತಂದರೆ ಆಗಸ್ಟ್ನಲ್ಲಿ KS ಕಡೆಯಿಂದ KPSC ಕಡೆಯಿಂದ ನೋಟಿಫಿಕೇಷನ್ ಆಗಲಿಕ್ಕೆ ಸಿಗ್ತದೆ. ಯಾಕಂದರೆ ಜೂನ್ ಜುಲೈ ಕಂಪ್ಲೀಟಾಗಿ ಹೋಗ್ಬಿಡ್ತದೆ. ಜುಲೈಯಲ್ಲಿ ಮತ ಎಣಿಕೆ ಫಲಿತಾಂಶಗಳ ಇದಕ್ಕೇ ಟೈಮ್ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಯಾವ ಸಿಗಲ್ಲ. ಮಾಡಿದರೆ ನಿಮಗೆ ಯಾವ ವೀಕಲ್ಲಿ ಮಾಡ್ತಾರೆ ಅಂತಂದರೆ ಈ ಮೇ ತಿಂಗಳ ಇವತ್ತು ಡೇಟು 13, 14. ಈ ಯಾವ ಡೇಟಲ್ಲಿ ಆಗ್ತದೆ ನೋಟಿಫಿಕೇಷನ್ ಅಂತ ಕೇಳಿದಾಗ ಮೇ 30ರವರೆಗೂ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದೆ. ಅಂದರೆ ನೆಕ್ಸ್ಟ್ ವೀಕಲ್ಲಿ ಆಗುವಂಥ ಪಾಸಿಬಿಲಿಟೀಸ್ ಇದೆ ಗೈಸ್. ಓಕೆ, ಆದರೆ ಇದೇ ತಿಂಗಳಲ್ಲಿ ಆಗ್ತದೆ, ಬಿಟ್ಟರೆ ಆಗಲ್ಲ. ಓಕೆ, ಆಗಲೇಬೇಕು. 100% ಆಗ್ತದೆ. ಯಾವ ಆಗ್ತದೆ ಅಂತ ಕೇಳಿದಾಗ PC ಅಂತೂ ಕಾಯ್ಕೊಂಡು ಕೂತಿದ್ರಿ. 8,000 ಹುದ್ದೆಗಳು ಆಲ್ರೆಡಿ ಜಾರಿ ಮಾಡುವಂಥ ಹಂತದಲ್ಲಿದ್ದಾರೆ. ಓಕೆ, ಮಾಡೇ ಮಾಡ್ತಾರೆ. ಸೊ ಇನ್ನೂ ಯಾರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ವೋ, ಇನ್ನು ನೋಟಿಫಿಕೇಷನ್ ಆದಮೇಲೆ ಮಾಡೋಣ ಬಿಡು, ನೋಟಿಫಿಕೇಷನ್ ಆಗಲಿ, ಅವ್ರು ಹಂಗೆ ಹೇಳ್ತಾರೆ ಇವ್ರು ಹೆಂಗೆ ಹೇಳ್ತಾರೆ, ಅದೆಲ್ಲ ಕತೆ ಬೇಡ. ಆಲ್ರೆಡಿ ನಿಮಗೆ ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಹೇಳಿದ್ದೀನಿ. ಮುಂದಿನ ಭವಿಷ್ಯನೂ ಕೂಡ ಹೇಳಿದ್ದೀನಿ, ಏನೇನಾಗ್ತವೆ ಈ ವರ್ಷದಲ್ಲಿ ಅಂತ ಹೇಳಿದ್ದೀನಿ. ಸೊ ಹಿಂದೆ ಏನೇನಾಗಿದೆ ಅಂತ ಕೂಡ ಹೇಳಿದ್ದೀನಿ. ಪ್ರೆಸೆಂಟ್ ಏನು ಮಾಡಬೇಕಂತ ಕೂಡ ಹೇಳಿದ್ದೀನಿ. ನೋಟಿಫಿಕೇಷನ್ ಯಾವಾಗ ಆಗ್ತದೆ ಅಂತಲೂ ಹೇಳಿದ್ದೀನಿ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಅದು ನಿಮ್ಮ ತಪ್ಪು ಹೊರತು ಬೇರೆ ಯಾರ ಮೇಲೂ ತಪ್ಪನ್ನು ಹೊರಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು, ನಿಮಗೆ ಒಂದೇ ಒಂದು ಮಾರ್ಗ, ಸ್ಟಡಿ ಅಷ್ಟೇ ಅಲ್ಲ, ಸ್ಟಡಿ ಹಾರ್ಡ್ ಮಾಡಬೇಕು. ಸ್ಟಡಿ ಹಾರ್ಡ್ ಅಷ್ಟೇ ಅಲ್ಲ, ಸ್ಟಡಿ ಜೊತೆಗೆ ರಿವಿಷನ್ ಮಾಡಬೇಕು. ರಿವಿಷನ್ನ ಯಾವಾಗ ಮಾಡೋಕ್ಕೆ ಸಾಧ್ಯ ಅಂತಂದರೆ ನೀವು ಸ್ಟಡಿ ಮಾಡಿದಾಗ. ಸ್ಟಡಿ ಹೇಗೆ ಮಾಡಿರ್ಬೇಕಂತಂದರೆ ನೀವು ಹಾರ್ಡ್ ಮಾಡಿರ್ಬೇಕು. ಎಸ್, ಇವು ಮೂರು ಸೂತ್ರ ನೋಡಿ ಗೈಸ್. ಓಕೆ, ಟ್ರಿಬಲ್ ಆರ್ ಅಂತ ಕರಿತೀವಿ. ಈ R ಅನ್ನು ಫಾಲೋ ಮಾಡಿಬಿಡಿ, ಸಕ್ಸಸ್ ಆಗ್ತೀರಾ. ಏನಂತಂದರೆ ರೀಡ್, ರಿವಿಷನ್ ಮತ್ತು ಅದೇನಂತಂದರೆ ರಿಪೀಟ್. ರೀಡ್, ರಿವಿಷನ್, ರಿಪೀಟ್, ಮೂರು ಮಾಡ್ತಾನೆ ಹೋಗೋದು. ಬರೀ ಯಾವುದ್ರ ಮೇಲೆ ಫೋಕಸ್ ಕೊಡಬೇಕು, ಯಾವುದ್ರ ಮೇಲೆ ಇಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. ಈ PC ಹುದ್ದೆಗಳಿಗೆ ಆಲ್ರೆಡಿ KE ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನಿಂಗಲ್ಲಿತ್ತು. ಬಟ್ ಅದು ಆಲ್ಮೋಸ್ಟ್ ಆಗೋದು ಡೌಟು. ಆಲ್ಮೋಸ್ಟ್ KSPನೇ ನಡೆಸುವಂಥ ಹಂತದಲ್ಲಿದೆ. ಓಕೆ, KSPನೇ ಮಾಡ್ತಾರೆ. ಸೊ ಹಾಗಾಗಿ ನೀವು ಯಾವುದನ್ನು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಬೇಕು ಅಂತ ಕೇಳಿದಾಗ PC, PSI, VAO, ಆಮೇಲೆ KEA ಎಕ್ಸಾಮ್ ಏನೇನು ಆಗ್ತಾವಲ್ಲ ಒಂದು 25 ಕ್ವಶನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲನೇಷನ್ನ ಓದ್ಕೋಬೇಕು. ಎಕ್ಸ್ಪ್ಲನೇಷನ್ನ ನೀವೇ ರೆಡಿ ಮಾಡಿಬಿಟ್ಟು ಅದನ್ನು 360 ಡಿಗ್ರಿಯಲ್ಲಿ ಓದಬೇಕು. ಆವಾಗ ಮಾತ್ರ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ತೊಗೊಂಬರ್ತೀನಿ ನಾನು. ಪೆನ್ ಟು ಪೆನ್ ಅಪ್ಡೇಟನ್ನು ಹೇಳ್ತಾ ಇರ್ತೀನಿ. ಯಾಕಂದರೆ ಪೇಪರ್ ಓದೋಕ್ಕೆ ನಿಮಗೆ ಟೈಮ್ ಇರೋಲ್ಲ, TV ನೋಡೋಕ್ಕೆ ಟೈಮ್ ಇರ್ತಿರಲ್ಲ, ನೀವು ಪಾಪ ಸ್ಟಡಿಯಲ್ಲಿ ಬಿಸಿ ಇರ್ತೀರ. ಹಾಗಾಗಿ ಈ ಥರದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇದನ್ನು ಹೇಳ್ಕೊಡ್ತೀನಿ ನಿಮಗೆಲ್ಲ. ಓಕೆ, ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು.